ಆತ್ಮೀಯ ವೀಕ್ಷಕರೇ, ನೀವಿಲ್ಲಿ ನೋಡ್ತಿರುವಂಥದ್ದು ಮನೆಮದ್ದಾಗಿ ಬಳಸಬಹುದಂತಹ ಭಾಳ ಒಳ್ಳೆಯ ಔಷಧೀಯ ಸಸ್ಯ ಮಾತ್ರ ಅಲ್ಲ, ಧಾರ್ಮಿಕವಾಗಿ ಕೂಡ ಬಹಳ ಪೂಜನೀಯವಾದಂತಹ ಸಸ್ಯ ಇದಾಗಿದೆ. ಇದನ್ನು ಮಾಚಿಪತ್ರೆ ಅಂತೇಳಿ ಕರೀತಾರೆ, ಮಂಚಪತ್ರೆ ಅಂತಲೂ ಕೂಡ ಕರೀತಾರೆ, ಮಿಂಚುಪತ್ರೆ ಅಂತ ಕರೀತಾರೆ, ಪಂಚಪತ್ರೆ ಅಂತ ಕರೀತಾರೆ. ಹೀಗೆ ಇನ್ನೂ ಕೆಲವು ಅನೇಕ ಹೆಸರುಗಳಿದ್ದಾವೆ. ಜಂಬುನಾಥ್ ಸೊಪ್ಪು ಅಂತಾರೆ, ಮಿಂಚುಕುಡಿ ಅಂತಾರೆ, ಮಿಂಚುಪತ್ರೆ ಅಂತಾರೆ, ಗಾಳಿಮದ್ದು ಅಂತಾರೆ. ಹೀಗೆ ಆಯಾ ಪ್ರದೇಶಕ್ಕೆ ತಕ್ಕನಾಗೆ ಬೇರೆ ಬೇರೆ ಹೆಸರುಗಳಿಂದ ಕರೀತಾರೆ. ಈ ಮಧ್ಯೆ ಇದನ್ನು ಯಾಕೆ ಪಂಚಪತ್ರೆ ಅಂತೇಳಿ ಕರೀತಾರೆ ಅನ್ನೋದನ್ನು ನಾವು ನೋಡೋಣ. ಪಂಚಪತ್ರೆ ಅಂದರೆ 5 ಪತ್ರೆಗಳು ಸೇರಿದಂಥದ್ದನ್ನ ಪಂಚಪತ್ರೆ ಅಂತಾರೆ. ಆ 5 ಪತ್ರೆಗಳು ಯಾವುವು? ಜಗದೊಡೆಯ ಶಿವನಿಗೆ ಅರ್ಪಿಸಿ ಪೂಜಿಸುವ 5 ಎಲೆಗಳು ಅಂದರೆ ಪಂಚಪತ್ರೆಗಳು ಯಾವಪ್ಪ ಅಂದರೆ, ಮೊದಲನೇದು ಬಿಲ್ವಪತ್ರೆ, ಎರಡನೇದು ತುಳಸಿ, ಮೂರನೇದು ನಿರ್ಗುಂಡಿ ಅಂದರೆ ಲಕ್ಕಿ ಸೊಪ್ಪು, ನಾಲ್ಕನೇದು ನೆಲ್ಲಿಯನ್ನು ಆಮಲ ಅಂತಲೂ ಕೂಡ ಕರೀತಾರೆ, ಐದನೇದೇ ಅಪಮಾರ್ಗ ಅಂದರೆ ಉತ್ರಾಣಿ ಸೊಪ್ಪು. ಇವೇ ಪಂಚಪತ್ರೆಗಳಾಗಿದ್ದಾವೆ. ಇವು ಪಂಚಪತ್ರೆಗಳಾದರೆ ನೀವಿಲ್ಲಿ ನೋಡ್ತಿರುವಂತಹ ಈ ಸಸ್ಯವನ್ನು ಯಾಕೆ ಪಂಚಪತ್ರೆ ಅಂತ ಕರೀತಾರಪ್ಪ ಅಂದರೆ, ಈಗ ನಾನು ಏನು ಹೇಳಿನಲ್ಲ, ಈ ಪಂಚಪತ್ರೆಗಳು 5 ಸಸ್ಯಗಳು, ಈ 5 ಸಸ್ಯಗಳಿಗಿರುವಂತಹ ಶಕ್ತಿ ಇದೊಂದೇ ಪತ್ರೆಗೆ ಇದೆಯಂತೆ. ಹೀಗಾಗಿ ಇದನ್ನು ಪಂಚಪತ್ರೆ ಅಂತೇಳಿ ಕರೀತಾರೆ. ಇವತ್ತಿನ ಏನು ಮನೋಧರ್ಮ ಇದೆಯಲ್ಲ, ಅಂದರೆ ಕಾಂಚನಂ ಸರ್ವಸಿದ್ಧಿ ಎನ್ನುವಂಥದ್ದು, ಅಂದರೆ ಹಣವಿದ್ದರೆ ಎಲ್ಲವೂ ಸಾಧ್ಯ ಅನ್ನುವಂತಹ ಮನಸ್ಥಿತಿ ಇದೆಯಲ್ಲ, ಆ ಹಣದ ದೇವತೆಯಾಗಿರುವಂತಹ ಲಕ್ಷ್ಮೀ ದೇವಿಗೆ ಭಾಳ ಪ್ರಿಯವಾದ ಪತ್ರೆ ಅಂದರೆ ಇದೇ ಅಂತೆ, ಪಂಚಪತ್ರೆ. ಇಷ್ಟಲ್ಲದೆ ಈ ದೇವರಿಗೆ ನಾವು ಪೂಜಿಸಬೇಕಾದ್ರೆ ಕೆಲವೊಮ್ಮೆ ಹೂವುಗಳು ಸಿಗೋದಿಲ್ಲ, ಬೇರೆ ಬೇರೆ ರೀತಿಯ ಪತ್ರೆಗಳು ಸಿಗೋದಿಲ್ಲ. ಆಗ ಭಾಳ ಭಕ್ತಿಯಿಂದ ಈ ಪಂಚಪತ್ರೆ ಒಂದನ್ನೇ ಇಟ್ಟು ಪೂಜಿಸಿದರೂ ಕೂಡ ಅದು ದೇವರಿಗೆ ಅತ್ಯಂತ ಸ್ವೀಕಾರಾರ್ಹವಾಗ್ತದಂತೆ. ಹೀಗಾಗಿ ಇದನ್ನು ಬಡಭಕ್ತರ ಪತ್ರೆ ಅನ್ನುವ ಹೆಸರು ಕೂಡ ಇದಕ್ಕಿದೆ. ಈಗ ಈ ಗಿಡವನ್ನು, ಇದರ ಎಲೆಯನ್ನು ಸೂಕ್ಷ್ಮವಾಗಿ ನೋಡುತ್ತಿರುವ ನಿಮಗಾದರೂ ಅನ್ನಿಸ್ಬೋದು, ಇದೇನಪ್ಪ ಇವನು ಈ ಗಿಡದ ಬಗ್ಗೆ ಇಷ್ಟೊಂದೆಲ್ಲ ಹೊಗಳಿ ಹೇಳ್ತಾ ಇದ್ದಾನೆ, ಇದು ನೋಡಿದ್ರೆ ಒಳ್ಳೆ ಕಾಂಗ್ರೆಸ್ ಗಿಡ ಅಂದರೆ ಪಾರ್ಥಿನಿಯಂ ಥರ ಇದೆಯಲ್ಲ ಅಂತ. ನಿಜ, ಇದು ಪಾರ್ಥಿನಿಯಂ ಥರನೇ ಇದೆ. ಹಾಗೆ ಸೇವಂತಿಗೆ ಗಿಡದ ಎಲೆಗಳನ್ನು ಕೂಡ ಇದು ಹೋಲ್ತದೆ. ಈ ಗಿಡದ ಎಲೆಗಳನ್ನು ಕೈಯಲ್ಲಿ ಈಚಕಿ ಮೂಗಿಗೆ ಮೂಸಿದರೆ ಒಂದು ರೀತಿ ವಿಶಿಷ್ಟವಾದಂತಹ ಸುಗಂಧಭರಿತ ಆಹ್ಲಾದಕರ ಸುವಾಸನೆ ಬರ್ತದೆ. ಈ ಗಿಡದ ಎಲೆಗಳು ಗಾಢ ಹಸಿರು ಬಣ್ಣದಲ್ಲಿದ್ದು ಇದರ ಎಲೆಗಳು ಸೀಳಲ್ಪಟ್ಟಂತೆ ಕಾಣ್ತವೆ. ಅಂದರೆ ಒಂದು ಎಲೆಯಲ್ಲಿ 7 ದಳಗಳನ್ನು ನೀವು ನೋಡ್ಬೋದಾಗಿದೆ. ಇಲ್ಲಿ 7 ದಳಗಳು ಅಂದರೆ ಒಂದು ಎಲೆಯಲ್ಲಿ 7 ಭಾಗ ಇರುವಂಥದ್ದಾಗಿದೆ. ಇದರ ಎಲೆ ಮೇಲ್ಭಾಗ ತುಂಬ ಗಾಢ ಹಸಿರಿನಿಂದ ಇದ್ದರೆ ಕೆಳಗಡೆ ಬಿಳಿಯ ರೋಮಗಳಂತಿದ್ದು ಒಂದು ರೀತಿ ಮಾಸಲು ಬಿಳಿ ಅಥವಾ ಬೆಳ್ಳಿಯ ಬಣ್ಣದಲ್ಲಿ ಅದು ಕಾಣ್ತದೆ. ಈ ಮಾಚಿಪತ್ರೆ ಅಥವಾ ಪಂಚಪತ್ರೆ ಗಿಡ ತೇವಾಂಶವುಳ್ಳ ಜಾಗದಲ್ಲಿ ಬೆಳೀತದೆ. ಇದು ಸುಮಾರು 1 ರಿಂದ 1.5 ಅಡಿಯಷ್ಟು ಎತ್ತರಕ್ಕೆ ಬೆಳೀತದೆ. ನಂತರ ಈ ಗಿಡ ನೆಲಕ್ಕೆ ಬಾಗಿ ಅಲ್ಲಿಯೇ ಹರಡ್ಕೊಂಡು ಬಿಡ್ತದೆ. ಈ ನಮ್ಮ ಹಿಂದೂ ಧರ್ಮದ ಎಲ್ಲ ಸಾಂಪ್ರದಾಯಿಕ ದೇವರ ಪೂಜೆಗಳಲ್ಲಿ ಈ ಮಾಚಿಪತ್ರೆಯನ್ನು ಬಳಸ್ತಾರಾದರೂ ಕೂಡ, ಅದರಲ್ಲೂ ವಿಶೇಷವಾಗಿ ಗಣೇಶ ಚತುರ್ಥಿಯ ಪತ್ರಿ ಪೂಜೆಯಲ್ಲಿ ಈ ಮಾಚಿಪತ್ರೆಯನ್ನು 21 ಪತ್ರೆಗಳಲ್ಲಿ ಒಂದಾಗಿ ಇದನ್ನು ಮುಖ್ಯವಾಗಿ ಬಳಸ್ತಾರೆ. ಈ ಪಂಚಪತ್ರೆ ಗಿಡವನ್ನು ನೀವು ನೋಡಿಲ್ಲದೇ ಇದ್ದರೂ ಕೂಡ ನಿಮಗೀಗ ಅರ್ಥವಾಗುವಂತೆ ಹೇಳ್ತೇನೆ ನೋಡಿ. ಏನಪ್ಪ ಅಂದರೆ, ಈ ಹೂವಿನ ಹಾರಗಳನ್ನು ಕಟ್ತಾರಲ್ಲ, ಆ ಹೂವಿನ ಹಾರಗಳ ಮಧ್ಯೆ ಈ ಪಂಚಪತ್ರೆಯ ಎಲೆಗಳನ್ನು ಬಳಸಿ ಕಟ್ಟಿರ್ತಾರೆ. ಒಂದು ಹಾಗೆ ಈ ಮಾಚಿಪತ್ರೆ ಅಥವಾ ಪಂಚಪತ್ರೆ ಕೇವಲ ಪೂಜೆಗಷ್ಟೇ ಭಾಳ ಮಹತ್ವದ್ದಾಗುವುದಿಲ್ಲ. ಇದೊಂದು ಪ್ರಾಚೀನ ಕಾಲದಿಂದಲೂ ಕೂಡ ಆಯುರ್ವೇದ ಮತ್ತು ಸಾಂಪ್ರದಾಯಿಕ ವೈದ್ಯ ಪದ್ಧತಿಯಲ್ಲಿ ಅತ್ಯಂತ ಉಪಯುಕ್ತ ಔಷಧೀಯ ಸಸ್ಯ ಕೂಡ ಆಗಿದೆ. ನಮ್ಮ ಭಾರತದ ಪ್ರಾಚೀನ ಆಯುರ್ವೇದ ಗ್ರಂಥಗಳಲ್ಲಿ ಈ ಸಸ್ಯವನ್ನು ದಮನಕ ಮತ್ತು ದಮನ ಎಂಬ ಹೆಸರಿನಿಂದ ಗುರುತಿಸಲಾಗಿದೆ. ಇದು ತ್ರಿದೋಷಗಳು ಅಂದರೆ ವಾತ, ಪಿತ್ತ ಮತ್ತು ಕಫ ಈ ಮೂರನ್ನು ಕೂಡ ಸಮತೋಲನಗೊಳಿಸುವ ಗುಣವನ್ನು ಹೊಂದಿದೆ ಅಂತೇಳಿ ಆ ಆಯುರ್ವೇದ ಗ್ರಂಥಗಳು ಹೇಳ್ತವೆ. ಬಹಳ ಮುಖ್ಯವಾಗಿ ಭಾವಪ್ರಕಾಶ ನಿಘಂಟು, ಧನ್ವಂತರಿ ನಿಘಂಟು ಮತ್ತು ರಾಜ ನಿಘಂಟಿನಲ್ಲಿ ಈ ಸಸ್ಯದ ಉಲ್ಲೇಖಗಳನ್ನು ನಾವು ನೋಡ್ಬೋದಾಗಿದೆ. ಈ ಸಸ್ಯವನ್ನು ಭಾಳ ಮುಖ್ಯವಾಗಿ ಆಯುರ್ವೇದ ಮತ್ತು ಪಾರಂಪರಿಕ ವೈದ್ಯ ಪದ್ಧತಿನಲ್ಲಿ ಜೀರ್ಣಾಂಗ ವ್ಯವಸ್ಥೆಗೆ ಸಂಬಂಧಿಸಿದ ಕಾಯಿಲೆಗಳ ಔಷಧಿಯಾಗಿ ಮತ್ತು ಮಹಿಳೆಯರ ಮುಟ್ಟಿನ ಸಮಸ್ಯೆಗೆ ಔಷಧಿಯಾಗಿ, ಅಲ್ಲದೆ ಇದರ ಎಲೆಗಳನ್ನು ಹಸಿವು ವರ್ಧಕವಾಗಿ ಅಂದರೆ ಹಸಿವನ್ನು ಉತ್ತೇಜಿಸುವಂಥದ್ದಾಗಿ ಮತ್ತು ಮೂತ್ರವರ್ಧಕವಾಗಿ ಮತ್ತು ನಿದ್ರಾಜನಕವಾಗಿ ಬಳಸ್ತಾ ಬಂದಿದ್ದಾರೆ. ಅದೇ ರೀತಿ ಸಂಧಿವಾತ, ಗರ್ಭಾಶಯದ ತೊಂದರೆಗಳು, ಅಸ್ತಮ ಮತ್ತು ಮೆದುಳಿನ ರೋಗಗಳಿಗೆ ಇದನ್ನು ಕೂಡ ಬಳಸ್ತಾ ಇದ್ದಾರೆ. ಇದರ ಎಲೆಗಳನ್ನು ಕಾಲು ನೋವಿನ ಚಿಕಿತ್ಸೆಗೂ ಕೂಡ ಬಳಸ್ತಾ ಇದ್ದಾರೆ. ಹಾಗೆ ಈ ಗಿಡವನ್ನು ಹಸಿಯಾಗಿ ಅಥವಾ ಒಣಗಿಸಿ ಕೀಟನಾಶಕವಾಗಿ ಕೂಡ ಬಳಸ್ತಾರೆ. ಅಂದರೆ ಸೊಳ್ಳೆಗಳ ನಿರ್ಮೂಲನೆಗೂ ಕೂಡ ಇದನ್ನು ಬಳಸ್ತಾರೆ. ಮತ್ತು ಸುವಾಸನೆಗಾಗಿ ಅಂದರೆ ಸುಗಂಧ ದ್ರವ್ಯಗಳ ತಯಾರಿಕೆಯಲ್ಲೂ ಕೂಡ ಈ ಗಿಡ ಬಳಕೆಯಲ್ಲಿದೆ.
ಈ ಪಂಚಪತ್ರೆ ಸಸ್ಯ ಬಹಳ ಸುಂದರವಾದ ಸಸ್ಯ ಅಂತಲೂ ಕೂಡ ಹೇಳ್ಬೋದು. ಅಂದರೆ ಒಂದು ರೀತಿಯ ಸರಳ ಸುಂದರಿ. ಇದನ್ನು ಭಾಳ ಸುಲಭನಾಗಿ ಕೂಡ ಮನೆಯ ಮುಂದೆ ಬಳಸ್ಬೋದಾಗಿದೆ. ಮನೆಯ ಮುಂದೆ ಬೆಳೆಸುವುದರ ಮೂಲಕ ಇದನ್ನು ಮನೆಮದ್ದಾಗಿ ಕೂಡ ಬಳಸ್ಕೊಳ್ಬೋದು. ಇದರ ತುಂಡೊಂದನ್ನು ನೆಲಕ್ಕೆ ಊರಿದರೆ ಸಾಕು, ಅದು ತಾನೇ ತಾನಾಗಿ ಚಿಕ್ತು ನೆಲವನ್ನೆಲ್ಲ ಆವರಿಸಿಕೊಂಡು ಬೆಳೆದು ಬಿಡ್ತದೆ. ಈ ಸಸ್ಯವನ್ನು ಮನೆಯ ಮುಂದೆ ಬೆಳೆಸಿ ಅದನ್ನು ಮನೆಮದ್ದಾಗಿ ಹೇಗೆ ಬಳಸ್ಬೋದಪ್ಪ ಅಂದರೆ, ಯಾರಿಗಾದ್ರೂ ಮನೆಯಲ್ಲಿ ಅಜೀರ್ಣದ ಸಮಸ್ಯೆಗಳು ಕಾಡಿದಾಗ, ಅಂದರೆ ಹೊಟ್ಟೆ ಉಬ್ಬರ, ಹಸಿವಾಗದಿರುವಿಕೆ, ಇಂಥ ಸಂದರ್ಭದಲ್ಲಿ ಇದನ್ನು ಚಿಟಿಕೆ ಜೀರಿಗೆ ಜೊತೆಗೆ 2 ಎಲೆ ಇದ್ರದ್ದು ಅರ್ದು ಸ್ವಲ್ಪ ಉಪ್ಪಾಕಿ ಅದನ್ನು ಈ ಮಜ್ಜಿಗೆ ಜೊತೆ ಸೇರಿಸಿ ಕುಡಿದ್ರೆ ಅಜೀರ್ಣದ ಸಮಸ್ಯೆ ಇದ್ದರೆ ಅದು ತಕ್ಷಣ ನಿವಾರಣೆ ಆಗ್ತದೆ. ಹೊಟ್ಟೆ ಹುಳುಗಳಿದ್ದಾಗ ಏನು ಮಾಡಬೇಕಪ್ಪ ಅಂದರೆ, ಇದರ ಒಂದು ಇಡೀ ಸೊಪ್ಪನ್ನು ತೆಗೆದುಕೊಂಬಂದು ಅದನ್ನು 5-6 ಬೆಳ್ಳುಳ್ಳಿ ಹೆಸರು ಜೊತೆ ಬೆರೆಸಿ 4-6 ಕಾಳುಮೆಣಸನ್ನು ಸೇರಿಸಿ ಸ್ವಲ್ಪ ಉಪ್ಪನ್ನು ಸೇರಿಸಿ ಚೆನ್ನಾಗಿ ಅರೆದು ಹುಳಿ ಮಜ್ಜಿಗೆ ಜೊತೆ ಸೇರಿಸಿ ಖಾಲಿ ಹೊಟ್ಟೆನಲ್ಲಿ ಕುಡಿದ್ರೆ ಹೊಟ್ಟೆ ಒಳಗಿದ್ದ ಹುಳುಗಳೆಲ್ಲ ನಾಶವಾಗಿ ಹೋಗ್ತವೆ. ಈ ಪಂಚಪತ್ರೆ ಸಸ್ಯವನ್ನು ನಿರ್ವಿಷ ಅಂತ ಕೂಡ ಕರೀತಾರೆ. ಈ ಕೀಟ ಕಡಿತದಿಂದ ಆಗುವ ಬಾಧೆಗೆ, ನೋವಿಗೆ ಇದನ್ನು ಔಷಧಿಯಾಗಿ ಬಳಸ್ಬೋದು. ಇದರ ಎಲೆಯನ್ನು ಅರೆದು ಅದರ ಪೇಸ್ಟನ್ನು ಕೀಟ ಕಡಿದ ನೋವಿರ್ತದಲ್ಲ ಅಥವಾ ಅದರ ಬಾಧೆ ಇರ್ತದಲ್ಲ ಆ ಜಾಗಕ್ಕೆ ಹಚ್ಚಿದರೆ ಅದರ ನೋವು ನಿವಾರಣೆ ಆಗ್ತದೆ. ಮತ್ತು ಮೈಯಲ್ಲಿ ಅಲರ್ಜಿ ಏನಾದರೂ ಆಗಿದ್ದಂಥ ಸಂದರ್ಭದಲ್ಲಿ ಹಸಿ ಅರಿಶಿಣದ ಜೊತೆ ಇದರ ಎಲೆಗಳನ್ನು ಅರೆದು ಹಚ್ಚಿದರೆ ಅದು ವಾಸಿ ಆಗ್ತದೆ. ಇಲ್ಲ ಅಂದರೆ ಈ ಬಿಸಿ ನೀರಿನ ಜೊತೆ ಇದರ ಎಲೆಗಳನ್ನು ಬೆರೆಸಿ ಸ್ನಾನ ಮಾಡಿದರೆ ಮೈಯಲ್ಲಿನ ಅಲರ್ಜಿ ಕಡಿಮೆ ಆಗ್ತದೆ. ಜೊತೆಗೆ ಇದರ ಪರಿಮಳ ಇರ್ತದಲ್ಲ, ಇದು ನಮ್ಮ ಬೆವರಿನ ವಾಸನೆಯನ್ನು ಕಡಿಮೆ ಮಾಡ್ತದೆ. ಈ ಮನೆಯಲ್ಲಿ ಏನಾದ್ರು ಹಸುಗೂಸುಗಳು ಇರ್ತಾವಲ್ಲ, ಅವುಗಳಿಗೇನಾದ್ರು ಹೊಟ್ಟೆ ನೋವು ಬಂದರೆ ಅವು ಹೇಳಲಿಕ್ಕಾಗಲ್ಲ, ಒಂದೇ ಸಮನೆ ಅಳ್ತಿರ್ತವೆ. ಅಂಥ ಸಂದರ್ಭದಲ್ಲಿ ಇದರ ಎಲೆಯ ರಸವನ್ನು, ಅಂದರೆ 2 ಎಲೆ ಅರೆದು ಅದರ 2 ಹನಿ ರಸವನ್ನು ಜೇನುತುಪ್ಪದೊಂದಿಗೆ ಬೆರೆಸಿ ಆ ಮಕ್ಕಳ ನಾಲ್ಗೆಗೆ ನೆಕ್ಸಿದರೆ ಅವ್ರ ಹೊಟ್ಟೆ ನೋವು ನಿವಾರಣೆ ಆಗ್ತದೆ. ಒಂದು ವೇಳೆ ಹೊಟ್ಟೆ ನೋವು ಇರಲಿಲ್ಲ ಅಂದರೂ ಕೂಡ ಈಗ ಮಾಡೋದ್ರಿಂದ ಈ ವ್ಯತಿರಿಕ್ತ ಅಂದರೆ ಅಡ್ಡ ಪರಿಣಾಮಗಳು ಯಾವುದೇ ಬೀರೋದಿಲ್ಲ. ಈ ಪಂಚಪತ್ರೆ ಎಲೆಯ ರಸ ಕಹಿಯಾಗಿರ್ತದೆ, ಆದರೂ ಕೂಡ ಇದರಿಂದ ಕಷಾಯವನ್ನು ಮಾಡಿ ಕುಡಿಬೋದು. ಇದರ ರಸವನ್ನು ಬಳಸ್ಬೋದಾಗಿದೆ. ಇದರ ಕಷಾಯ ಅಥವಾ ರಸವನ್ನು ಬಳಸಿದಾಗ ಇದು ಹೊಟ್ಟೆಯಲ್ಲಿರುವಂತಹ ಜೀರ್ಣರಸಗಳ ಬಿಡುಗಡೆಯನ್ನು ಉತ್ತೇಜಿಸ್ತದೆ. ಅಂದರೆ ಹಸಿವು ಹೆಚ್ಚಾಗ್ತದೆ. ಅಜೀರ್ಣವಾಗಿದ್ದರೆ ಅದು ತಪ್ಪಿ ಒಳ್ಳೆಯ ಹಸಿವಾಗ್ತದೆ. ಇದರಿಂದ ಅಜೀರ್ಣ ಮತ್ತು ಮಲಬದ್ಧತೆ ಸಮಸ್ಯೆಗಳು ನಿವಾರಣೆ ಆಗ್ತವೆ. ಅದೇ ರೀತಿ ಇದರ ಕಷಾಯ ಕುಡಿಯೋದ್ರಿಂದ ನೆಗಡಿ, ಕೆಮ್ಮು ಹಾಗೂ ಅಸ್ತಮ, ದಮ್ಮು ಆ ಲಕ್ಷಣಗಳಿದ್ದರೆ ಅವು ಕೂಡ ಕಡಿಮೆ ಆಗ್ತವೆ. ಇದರ ಎಲೆಗಳನ್ನು ಅರೆದು ಕೀಲು ನೋವಿರುವಂಥ ಜಾಗಕ್ಕೆ ಅಥವಾ ಚರ್ಮದ ಉರಿಯೂತ ಇರುವಂತಹ ಜಾಗಕ್ಕೆ ಬಾಹ್ಯವಾಗಿ ಲೇಪನ ಮಾಡಿದರೆ ಆ ನೋವು ಬಹಳ ಶೀಘ್ರವಾಗಿ ಶಮನ ಆಗ್ತದೆ. ಕಿವಿ ನೋವಿಗೆ ಈ ಮಾಚಿಪತ್ರೆ ಎಲೆಗಳನ್ನು ಈ ಬಿಸಿ ಬೂದಿನಲ್ಲಿ ಸ್ವಲ್ಪ ಹೊತ್ತು ಉಗಿದು ನಂತರ ಅದರ ರಸವನ್ನು 3 ಹನಿ ರಸವನ್ನು ತೆಗೆದು ಬಟ್ಟೆನಲ್ಲಿ ಕಿವಿಗೆ ಬಿಟ್ಟರೆ ಆ ಕಿವಿ ನೋವು ವಾಸಿಯಾಗ್ತದೆ. ಮಹಿಳೆಯರ ಮುಟ್ಟಿನ ಸಮಸ್ಯೆಗೂ ಕೂಡ ಇದು ಒಳ್ಳೆಯ ಮನೆಮದ್ದಾಗಿದ್ದು, ಮಹಿಳೆಯರಲ್ಲಿ ಮುಟ್ಟು ಕಾಲಕಾಲಕ್ಕೆ ಆಗದೇ ಇರುವಂಥದ್ದು ಮತ್ತು ಮುಟ್ಟಿನ ಸಂದರ್ಭದಲ್ಲಿ ಹೊಟ್ಟೆ ನೋವು ಬರುವಂಥದ್ದು, ಅಂತಹ ಸಂದರ್ಭದಲ್ಲಿ ಇದನ್ನು ನೆರಳಿನಲ್ಲಿ ಒಣಗಿಸಿದಂತಹ ಮಾಚಿಪತ್ರೆಯಿಂದ ಪುಡಿಯನ್ನು ತಯಾರಿಸಿ 2 ಚಿಟಿಕೆ ಪುಡಿಯನ್ನು ಬಿಸಿ ಹಾಲಿಗೆ ಹಾಕಿ ಕುಡಿಸಿದರೆ ಆ ಮುಟ್ಟಿನ ಸಮಸ್ಯೆಗಳು ಕೂಡ ನಿವಾರಣೆ ಆಗ್ತವೆ. ಈ ಸಸ್ಯದ ವೈಜ್ಞಾನಿಕ ಹೆಸರು ಆರ್ಟಿಮಿಸಿಯಾ ವಲ್ಗ್ಯಾರಿಸ್ ಅಂತ. ಇದರ ಕುಟುಂಬ ಅಸ್ಟರೇಸಿ ಅಂದರೆ ಸೂರ್ಯಕಾಂತಿಯ ಕುಟುಂಬ ಆಗಿದೆ. ಒಳ್ಳೆಯ ಮನೆಮದ್ದಾಗಿ ಇಷ್ಟೆಲ್ಲ ಉಪಯೋಗ ಇರುವ ಈ ಬಡಭಕ್ತರ ಪತ್ರೆಗೆ ನೀವು ಒಂದು ಲೈಕ್ ಕೊಡಿ, ನಿಮ್ಗನ್ಸಿದ್ದನ್ನು ಕಾಮೆಂಟಲ್ಲಿ ತಿಳಿಸಿ. ಈ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಕಳಿಸ್ಕೊಡಿ, ಅವರು ಕೂಡ ನೋಡಿ ತಿಳ್ಕೊಳ್ಳಿ. ನೀವು ನೋಡುತ್ತಿರುವ ಈ ನೇಟಿವ್ ನೆಸ್ಟ್ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈವರೆಗೆ ಈ ವಿಡಿಯೋ ನೋಡಿದ ನಿಮಗೆ ನಮಸ್ತೆ ನಮಸ್ತೆ ನಮಸ್ತೆ.